ತುಂಬ ಚೆನ್ನಾಗಿದೆ ಸರ್. ನನಗಂತೂ ಮೇರಿ ಕ್ಯಾರೆಕ್ಟ್ರು ಮತ್ತು ರಾಮ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು. ಹಾಗೆ ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟ್ರು ಕೂಡ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ ಮೂವಿ, ಎಲ್ಲರೂ ಬಂದು ನೋಡಲೇಬೇಕು. ಎಲ್ಲರೂ ಹೀರೋಯಿಸಮು ಬರೀ ಬಿಲ್ಡಪ್ಪು ಈ ಥರದ್ದೇ ಇಟ್ಕೊಂಡಿರ್ತಾರೆ, ಬಟ್ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಯಾರೂ ಬರಲ್ಲ. ಹಂಗಾಗಿ ಇವರೊಬ್ಬರು ಹೊಸ ಕಲಾವಿದರು ಎಲ್ಲ ಸೇರಿ ಒಂದು ಒಳ್ಳೆ ಸ್ಟೋರಿ ಲೈನ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದು ಇನ್ನೂ ತುಂಬ ಜನಕ್ಕೆ ರೀಚ್ ಆಗಬೇಕು. ಸೊ ಎಲ್ಲರೂ ನೋಡಿ ರೀಚ್ ಮಾಡಿಸಿ ಅಂತಾರೆ. ಬಟ್ ಈ ಮೂವಿಯಲ್ಲಿ ಗೊತ್ತಾಗೋದೇನಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ನಂಬಿಕೆ ಅನ್ನೋದು ಇರಬೇಕು. ಯಾಕಂದರೆ ಅವರು ಡೈರೆಕ್ಟ್ ಹೇಳ್ದಂಗೆ ನಂಬಿಕೆ ಅನ್ನೋದಿದ್ರೆ ಎಲ್ಲರ ಹತ್ರನೂ ಸೇಮ್ ಇದಿರಲ್ಲ. ಬಟ್ ಆದರೂ ನೀವು ನಂಬಿಕೆನ ಯಾವತ್ತೂ ಕಳ್ಕೊಬೇಡ ಅಂತ ಅವ್ರು ಹೇಳಿದ್ದಾರೆ. ಸೊ ನೀವು ಯಾವತ್ತೂ ಲವ್ನ ಯು ಶುಡ್ ನಾಟ್ ಟೇಕ್ ಇಟ್ ಗ್ರಾಂಟೆಡ್ ಅಂತ ನಾನು ಹೇಳೋದು. ಎಲ್ಲ ಎಮೋಷನ್ಸ್ದು ಪರ್ಫೆಕ್ಟ್ ಬ್ಲೆಂಡ್ ಅಂತಲೇ ಹೇಳ್ಬೋದು. ಲವ್ ಸೀಸನ್ನು ಒಂದು ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ, ತುಂಬ ಅದರ್ ಆಸ್ಪೆಕ್ಟ್ಸ್ ಇದೆ, ನಮಗೆ ರಿಯಲ್ ಲೈಫಲ್ಲಿ ರಿಲೇಟೇಬಲ್ ಆಗಿ ಅನ್ಸೋ ಥರ. ಸಾಂಗ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಹೀರೋಯಿನ್ ಶಿ ವಾಸ್ ಸೋ ನೈಸ್. ಐ ಲೈಕ್ ಹರ್ ಮೋಸ್ಟ್. ಅಂದರೆ ಫಸ್ಟ್ ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇಲ್ಲ, ಸಾಂಗ್ ನೋಡಿ ಯೂಟ್ಯೂಬಲ್ಲಿ ಸಾಂಗ್ ನೋಡಿ ಮಳೆ ಆಗೋ ಮೊದಲೇ ಅಂತೇಳಿ ಅದೊಂದು ಯೂಟ್ಯೂಬಲ್ಲಿ ನೋಡಿ ನಾವು ಸಿನಿಮಾಗೆ ಬಂದಿದ್ದು ಲವ್ ಸೀಸನ್ಸ್ ಅಂತೇಳಿ. ಲವ್ ಸೀಸನ್ಸ್ ಅಂತ ಟೈಟ್ಲ್ ಏನಕ್ಕೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗೇ ಸಿನಿಮಾ ಇದೆ. ಆರ್ಟಿಸ್ಟಾಗಿ ಹೀರೋ ತುಂಬ ಕಷ್ಟಪಟ್ಟಿದ್ದಾರೆ, ಡೈರೆಕ್ಟ್ರು ಒಳ್ಳೆ ವರ್ಕ್ ಮಾಡಿದ್ದಾರೆ. ಕರ್ನಾಟಕ ಜನತೆ ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ. ಅದೆಲ್ಲ ನಾವು ಹೇಳೋದಕ್ಕಾಗಲ್ಲ, ಬಂದು ಜನ ನೋಡಿ ಹೇಳಿ. ಚೆನ್ನಾಗಿದೆ ಸರ್ ಮೇಡಮ್, ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೊಸಬ್ರ ಥರ ಯಾರೂ ಆಕ್ಟ್ ಮಾಡಿಲ್ಲ, ಎಲ್ಲ ಹಳಬ್ರ ಥರನೇ ಮಾಡಿದ್ದಾರೆ. ಚೆನ್ನಾಗಿದೆ. ನೀವು ಸ್ಲೋ ಮಾಡಿದ್ರಿ? ಇಲ್ಲ ಮೇಡಮ್, ಆ ಥರ ಏನಿಲ್ಲ.